ನಮಗೆ ಏನಾಗಿರುತ್ತೆ, ನಮ್ದೆಲ್ಲ ಅವಿಭಾಜ್ಯ ಕುಟುಂಬದಿಂದ ಬಂದವರು, ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲ ನಾವು ಜೊತೆಯಾಗಿರ್ಬೇಕು, ಜೊತೆಯಾಗಿ ಊಟ ಮಾಡಬೇಕು, ಜೊತೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಸ್ಟ್ರೆಸ್ ಆಗಲಿ ಯಾವುದೇ ಕಾಯಿಲೆಗಳನ್ನ ಕಮ್ಮಿ ಮಾಡ್ಕೋಬೋದು. ಇದು ಫಸ್ಟ್ ಎಕ್ಸಾಂಪಲ್. ಇನ್ನೊಂದು ರತ್ನ ಅಂತ ಹೇಳ್ಬಿಟ್ಟು ಈ ಅಮ್ಮನು 1 year ಇಂದನೂ ಓಡಾಡ್ತಾ ಇದ್ಲು. ಏನಾಯ್ತು, ಶಿವಮೊಗ್ಗಕ್ಕೆ ಹೋದ್ರು, ನಾರಾಯಣ ಹೃದಯ ಹೋಗ್ಲಿ, ನಿಮಗೆ ಆಪರೇಷನ್ಗೆ 5 ಲಕ್ಷ ಖರ್ಚು 6 ಲಕ್ಷ ಖರ್ಚು ಅಂತ ಹೇಳಿದ್ರು. ಸೊ ಹಂಗಾಗಿ ಮೈಸೂರು ಜಯದೇವ ತಕ್ಷಣ ಮಾಡ್ಕೊಂಡು ಮೈಸೂರು ಜಯದೇವದಿಲ್ಲ ಇಲ್ಲ ಮೇನ್ ಸೆಂಟ್ರಲ್ ಜಯದೇವ ಹೋಗ್ಬೇಕು ಅಂತ ಹೇಳಿದ್ರು. ಸೆಂಟ್ರಲ್ ಜಯದೇವ ಬಂದು ಮತ್ತೆ ಇಲ್ಲಿ ಎಲ್ಲ ಟೆಸ್ಟ್ಗಳೆಲ್ಲ ಮಾಡ್ತಾ ಏನೋ ಸ್ವಲ್ಪ ಯಾಕೋ ಬೇಸರ ಮಾಡ್ಕೊಂಡ್ಬಿಟ್ಲು ಅನ್ಸುತ್ತೆ. ಬೇಸರ ಮಾಡ್ಕೊಂಡ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಇಲ್ಲ ನನಗೆ ಆಪರೇಷನ್ ಬೇಡ, ಊರಿಗೆ ಹೋಗ್ಬಿಡ್ತೀನಿ ಅಂತ ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮೈಸೂರಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನನಗೆ ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಫೋನ್ ಮಾಡಿದೆ. ಯಾಕಮ್ಮ ಏಕೆ ಅಂತ ಹೇಳಿದೆ. ಆಮೇಲೆ ನಾನೇ ಫೋನ್ ಮಾಡಿಸಿ ಕರೆಸಿ ಒಂದು ಏಮನ್ನಾಗಿತ್ತು, ಹೃದಯ ಕವಾಟದಲ್ಲಿ ಒಂದು ಸಿವಿಯರ್ ಮೈಟ್ರಲ್ ಸ್ಟೆನೋಸಿಸ್ ಅಂತ ಹೇಳ್ತೀವಿ. ಅದೇನಾಗಿತ್ತು, ಕ್ಯಾಲ್ಸಿಫೈಡ್ ಆಗಿತ್ತು. ಅದಕ್ಕೆ ಸರ್ಜರಿನೇ ಆಪ್ಷನ್ಸ್ ನಾವು ಇಟ್ಕೊಂಡಿದ್ವಿ. ಸೊ ಅದಕ್ಕೆ ವಿತೌಟ್ ಸರ್ಜರಿ ಮಾಡಬೇಕಂತ, ಪ್ಲಸ್ ಅದ್ರ ಜೊತೆ ಇನ್ನೊಂದು ಯೂಟ್ರಸ್ ಒಂದು ಮೇಜರ್ ಪ್ರಾಬ್ಲಮ್ ಇತ್ತು. ಸೊ ಕೋಮಾರ್ಬಿಡಿಟೀಸ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಆಮೇಲೆ ಅಡ್ಮಿಟ್ ಮಾಡ್ಕೊಂಡು ಆಪರೇಷನ್ ಆಯ್ತು. ಮೈಟ್ರಲ್ ಸ್ಟೆನೋಸಿಸ್ PTS ಅಂತ ಬಲೂನ್ ಆಪರೇಷನ್ ಮಾಡಿದ್ವಿ. ಇವತ್ತು ನೆಮ್ಮದಿಯಾಗಿ ಡಿಸ್ಚಾರ್ಜ್ ಆಗ್ತಾ ಹೋಗ್ತಿದ್ದಾರೆ. ಅವ್ರು ನಮ್ಮ ನಿರ್ದೇಶಕರು ಫ್ರೀಯಾಗಿ ಮಾಡಿ ಕಳಿಸಿದ್ದಾರೆ, ಯಾವುದೇ ಒಂದು ಪೈಸೆ ಕಟ್ಟಾಡಂತ. ನಾನೇ ಖುಷಿಯಾಗಿ ಹೋಗಿ ನಾನು ಏನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ವಾಪಸ್ ತಗೋತೀನಿ ಅಂತ ಅವರಿಗೆ ಶಪಥ ಮಾಡಿದ್ದಾರೆ. ಏನು HIV ಶಪಥ ಮಾಡಿದ್ದಾರೆ, ಡಿಸ್ಕ್ರಿಪ್ಷನ್ ಪ್ಲಸ್ ಸ್ಟಿಗ್ಮಾ ಅಂತ ಹೇಳ್ಬಿಟ್ಟು ಶಪಥ ಮಾಡಿದ್ರೆ ನಾನು HIV ಕಂಪ್ಲೇಂಟ್ ತಗೋತೀನಿ ಅಂತ. ಇದು ಸೆಕೆಂಡ್ ಕೇಸ್, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ಥರ್ಡ್ ಕೇಸ್ ಒಬ್ರು ತ್ಯಾಗರಾಜ್ ಅಂತ ಇದ್ದಾರೆ. ಬನ್ನಿ, ತ್ಯಾಗರಾಜ್ ಅಂತ ಹೇಳ್ಬಿಟ್ಟು ಅವರು ಬಹಳ ಜೋಕ್ ಆಗಿರ್ತಾರೆ. ನಾನು ಅವ್ರಿಗೆ ಹಿಸ್ಟ್ರಿ ಕೇಳ್ಬೇಕಾದ್ರೆ ಅವರು ಸ್ವಲ್ಪ ರಸಿಕರ ರಾಜರು. ಸರ್ ನಾನು 1995 ನಾನು ಗೋವಾ ಓಡಾಡ್ಬಿಟ್ಟಿದ್ದೀನಿ, ಏನು ಕೇಳೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ರಸಿಕರ ರಾಜ ಅಂತ ಇಟ್ಟಿದ್ದೀನಿ. ಸೊ ರಸಿಕರ ರಾಜ ಪಾಸಿಟಿವ್ ಮ್ಯಾನ್. ಅವ್ರಿಗೆ 2015 ಅಂಜಿಯೋಗ್ರಾಮ್ ಮಾಡಿದ್ವಿ. ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು ಪ್ಲಾನ್ ಆಯ್ತು. ಅವರು ಅವಾಗ ಬೈಪಾಸ್ ಸರ್ಜರಿಗೆ ಆಕ್ಚುಲಿ LMC ಟ್ರಿಪಲ್ ವಿಸಲ್ ಡಿಸೀಸ್ ಅಂತ ಹೇಳಿ ಅವ್ರಿಗೆ ಬೈಪಾಸ್ ಸರ್ಜರಿ ಬೇಕಾಗಿತ್ತು. ಅವಾಗ ನಾವು ನಮ್ಮ ಡೈರೆಕ್ಟರ್ ಮಾತಾಡಿದ್ದು ಬೈಪಾಸ್ ಸರ್ಜರಿಗೆ ಕಳಿಸ್ಬೋಣ, ಸ್ಟೆಂಟ್ ಬೇಡವಾ, ಸ್ಟೆಂಟ್ ಆದ್ರೆ 4-5 ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಆಮೇಲೆ ಬೇರೆ ಅಪೋಲೋ ಆ ಕಡೆ ಎಲ್ಲ ಹೋದ್ರು. ಅಪೋಲೋದಲ್ಲಿ ನಿಮ್ಗೆ 15 ಲಕ್ಷ ಬೇಕು ಅಂತ ಹೇಳಿದ್ರು. ಏನಕ್ಕೆ 15 ಲಕ್ಷ ಅಂತ ಕೇಳಿದ್ರು. ನೀವು ಆಪರೇಷನ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ ಏನೋ ಕೊಟ್ಟು ಎಲ್ಲ ನಿಮಗೆ ಕೊಟ್ಟು ನಿಮಗೆ ತೊಗೊಳಬೇಕು ಅಂದರು. ಸೊ ಹಂಗಾಗಿ ನನಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಂದು LMC ಬೈಫರ್ಕೇಶನ್ ಸ್ಟೆಂಟ್ ಮಾಡಿದ್ವಿ. ಆಲ್ಮೋಸ್ಟ್ 10 years ಫಾಲೋಅಪ್ ಇದ್ದಾರೆ. ಈಸ್ ಆಲ್ಸೋ ಗುಡ್, ಚೆನ್ನಾಗಿದ್ದಾರೆ, ಮೆಡಿಕೇಶನ್ಸ್ ಬಂದಿದ್ದಾರೆ. ಸೊ ನಮ್ದು ಇದು 3 ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಆಯಿತು. ಮಾರ್ಕ್ಸ್ ನೀವೇ ಡಿಸೈಡ್ ಮಾಡಬೇಕು. ಎಲ್ಲರಿಗೂ ಒಂದೇ ಅಂತ ನಿಮಿಷ